ರೈತರ ಬಾಂಧವರೇ ನಮಸ್ಕಾರ. ನಾನು ಇವತ್ತು ಅಕ್ಕಲ್ಕೋಟ್ ತಾಲೂಕು ಇಲ್ಲಿ ನಮ್ಮ ಎರಾನ್ ಟ್ರೀಟ್ಮೆಂಟ್ ಕೊಟ್ಟದ್ದು ಪ್ಲಾಟ್ ಮೇಲೆ ಬಂದೀನಿ. ಈ ಪ್ಲಾಟಕ್ಕೆ ನಮ್ಮದು ಎರಾನ್ ಟ್ರೀಟ್ಮೆಂಟ್ ಬಳಕೆ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಜೊತೆ ರೈತರು ಅದಾರೆ. ಇದು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಈ ಕಬ್ಬಿನ ಪರಿಸ್ಥಿತಿ ಏನಿತ್ತು, ಆ ನಂತರ ಇದು ಕೊಟ್ಟದ ಬಳಿಕ ಏನು ಬದಲಾವಣೆ ಆಗೈತಿ ಅದು ಅವರಿಗೆ ನಾವು ಕೇಳೋಣ. ಸರ್ ನಮಸ್ಕಾರ. ಫುಟ್ವಾ ಕಮ್ಮಿತ್ತು ರೀ. ಹಾಂ, ಈಗ ಫುಟ್ವಾ ಭೀ ಚಲೋ ಅದ. ಫುಟ್ವಾ ದಬಾಶ್ ಹೊಡ್ಲಿಕ್ಕೆ ತೆಳಗೆ. ಹಾಂ, ಒಂದಕ್ಕೆ ಇಲ್ಲಾಂದ್ರೆ 4-5 ಈಗ ಹೊಡೆದಾವ, ಏನೋ ಮತ್ತೆ ಹೊಡಿತಾವ ಮುಂದೆ. ಹಾಂ, ಈಗ ನಾವು ಫುಟ್ವಾ ನೋಡುತ್ತೀವಿ. ಇಲ್ಲಿ ಜಬರ್ದಸ್ತ್ ಫುಟ್ವಾ ಐತಿ. ಮತ್ತು ಹಿನ ಒಂದು ಸರ್, ಈಗ ಬರೋಕ್ಕಿಂತ ನಾವು ಇದು ಪ್ರಾಡಕ್ಟ್ ಕೊಡೋಕ್ಕಿಂತ ಮುಂಚೆ ಒಂದೇ ಶಿಬಡಿತ್ತಿದ್ದು ಪೂರ್ತಿ. ಈಗ ಡ್ರಿಂಚಿಂಗ್ ತೊಗೊಂಡು ಎಷ್ಟು ದಿವಸ ಐತಿ? 10 ದಿವಸ ಆಗೈತಿ ಡ್ರಿಂಚಿಂಗ್ ತೊಗೊಂಡ್ಕಿಸಿಂದೆ. 10 ದಿವ್ಸನಾಗ ಈ ಡೆವಲಪ್ಮೆಂಟ್ ನಮಗೆ ಇಲ್ಲಿ ಕಾಣಿಸ್ಲತ್ತೈತೆ. ಮತ್ತು ಇಲ್ಲಿ ನಾವು ನೋಡ್ಲಿಕ್ತಿದ್ದೆವು ಎಲಿ ಸೈಜ್, ಹಾಂ, ಎಲಿ ಲೆಂತ್ ಮತ್ತು ಕರಗ ಪೂರ್ತಿ ಎಲ್ಲೋ ಇತ್ತು. ಈಗ ಪೂರ್ತಿ ಕಾಳುಕಿ ನಂಬರ್ 1 ಇದ್ರಾಗ ನಮಗೆ ನೋಡ್ಲಿಕ್ಕೆ ಸಿಗ್ಲತ್ತೈತಿ. ಮತ್ತು ಸರ್, ಈ ರಿಸಲ್ಟ್ ನೋಡಿ ನೀವು ಸಮಾಧಾನ ಇದ್ರಿ? ಸಮಾಧಾನ ಇದ್ದೇವೆ ಅಂತೇಳಿ ಮುಂದಿನವ್ರಿಗೆ ಹೇಳಕತ್ತೀವಿ. ಸಮಾಧಾನ ಇದ್ರೆ ಅಂತೇಳಿ ಮುಂದಿನವ್ರಿಗೆ ಹೇಳ್ತೀರಿ. ಮತ್ತು ಇದೇ ಟ್ರೀಟ್ಮೆಂಟ್ ನೀವು ದ್ರಾಕ್ಷಿ ಬಿ ಯೂಸ್ ಮಾಡ್ಲಿಕ್ತೀರಿ? ಹಾಂ, ಮಾಡಿದ್ದೇವೆ. ಸರ ಮುಂದಿನ ಸರ ಪೂರಾನೇ ಮಾಡೋದು. ಈಗ ನಾವು ದ್ರಾಕ್ಷಿ ದಿನ ಬರಕಾಯಿ ನೋಡಿದೆವು, ಸೈಜ್ ಬಿ ನಂಬರ್ 1 ಐತಿ. ಮತ್ತು ಇದು ಪ್ರಾಡಕ್ಟ್ ಯೂಸ್ ಮಾಡಿಕಿಸಿಂದ ನೀವು ಸಮಾಧಾನ ಇದ್ರಿ. ಹಿನ ರೈತರಿಗೆ ನೀವು ಏನು ಹೇಳೋದು ಅಪೇಕ್ಷೆ ಐತಿ ನಿಮ್ಮದು? ಇನ್ನೊಬ್ರು ರೈತ ಇದು ಮಾಡ್ರಿ, ಹಿಂಗೆ ಆಗ್ತದ ನೋಡ್ರಿ, ಬಂದು ನೋಡ್ರಿ ಅಂತ ಹೇಳಿ ಹೇಳಿದೇವು ನಾವು. ಮತ್ತೆ ಹಾಂ, ಇಲ್ಲಿದ್ ಬಿಟ್ಟು ನಿಮ್ಮ ಕರ್ನಾಟಕದ ಹಿಂಗಣಿ ಅವರು ಬಂದು ನೋಡೋಗ್ಯಾರ. ಅವರು ಹೇಳ್ಯಾರ ಇವತ್ತು ನಿಮಗೆ ಬಾ ಅಂತ ಹೇಳಿ ಅಲ್ಲಿಗೆ. ಹಾಂ ಹಾಂ ರೀ. ನೀವು ಏನು ನಮಗೆ ಎರಾನ್ ಕಂಪನಿ ಮಾಹಿತಿ ಕೊಟ್ರಿ, ಅದರಿಂದ ಎರಾನ್ ಒತ್ತಿದಿಂದ ನಾನು ಮತ್ತು ಹೊನ್ಮುರೆ ಸರ್ ಧನ್ಯವಾದ ಕೊಡ್ತು. ನಮಸ್ಕಾರ.